ಬಿಡದಿ ಭೂಮಿಗೆ ಅಧಿಸೂಚನೆಯ ಮುದ್ರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನದಾತರ ಸವಾಲು. ಹೋರಾಟದ ಕಹಳೆ ಏಟು ಎದಿರೇಟು. ಬಿಡದಿ ಜಿದ್ದ ಜಿದ್ದಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಇದು ಅಲ್ಲಿನ ರೈತರನ್ನ ರೊಚ್ಚಿಗೇಳುವಂತೆ ಮಾಡಿದೆ. ಅಲ್ಲದೆ ಇದೇ ತಿಂಗಳು ಬೃಹತ್ ಹೋರಾಟದ ಎಚ್ಚರಿಕೆಯನ್ನ ಕೂಡ ರೈತರು ಕೊಟ್ಟಿದ್ದಾರೆ. ತಾರೀಕು ಒಂದು ದೊಡ್ಡ ಮಟ್ಟದ ಚಳವಳಿ ಮಾಡೋಕ್ಕೆ ತೀರ್ಮಾನ ಮಾಡ್ಕೊಂಡಿದ್ವಿ. ಯಾರು ಒಕ್ಕಲೆಬ್ಸನೂ ಇಲ್ಲ ಅಥವಾ ಪರಿಹಾರನೂ ಕಡಿಮೆ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಗೆ ಕೈ ಹಾಕಿದ್ದೇ ಹಾಕಿದ್ದು. ಅನ್ನದಾತರು ರಣಾಕ್ರೋಶದ ಕಹಳೆ ಮೊಳಗಿಸುತ್ತಿದ್ದಾರೆ. ಜೀವ ಬಿಟ್ರೂ ಅಂಗೈಯಗಲ ಜಾಗ ಬಿಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ರೈತರ ಸಮಾಧಿ ಮೇಲೆ ಸೌಧ ಕಟ್ಟೋದಕ್ಕೆ ಹೊರಟಿದ್ದಾರೆ ಅಂತ ಊರೂರಲ್ಲೂ ಆಕ್ರೋಶದ ಜ್ವಾಲೆ ಏಳ್ತಿದೆ. ಆದ್ರೆ ಸರ್ಕಾರ ಮಾತ್ರ ಇಟ್ಟ ಹೆಜ್ಜೆ ಹಿಂದಿಡ್ತಿಲ್ಲ. ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತ ಹಠಕ್ಕೆ ಬಿದ್ದಿದೆ. ಇದರ ಮೊದಲ ಹಂತವಾಗಿ ರೈತರ ಭೂಮಿ ಸ್ವಾಧೀನಕ್ಕೆ ನೋಟಿಸ್ ನೀಡೋದಕ್ಕೆ ಶುರು ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಸರ್ಕಾರದ ಅಂತಿಮ ಅಧಿಸೂಚನೆ. ಹಠ ಬಿಡದ ಸರ್ಕಾರ, ಅನ್ನದಾತರ ಕಣ್ಣೀರ ಆಕ್ರಂದನ. ಹುಟ್ಟಿದ ಊರು, ಬೆಳೆದ ಮನೆ, ತಾತ ಮುತ್ತಾತರೆಲ್ಲ ಓಡಾಡಿದ್ದ ನೆಲ. ನಮ್ಮ ಮಕ್ಕಳಿಗೆ ನಾವೇನೂ ಮಾಡದಿದ್ರು 1 ಎಕರೆ ಆಸ್ತಿಯಾದ್ರೂ ಮಾಡಿದ್ದೇವೆ ಅನ್ನುವಂಥ ಗರ್ವ ಇಷ್ಟು ದಿನ ಇವರಲ್ಲಿತ್ತು. ಆದ್ರೀಗ ಆ ಆಸ್ತಿಯನ್ನೂ ಕಿತ್ಕೊಂಡು ಹೋಗ್ತಿದ್ದಾರೆ. ಬಡವರ ಅಂಗೈಯಗಲ ಜಾಗದಲ್ಲಿ ಆಶಾಗೋಪುರ ಕಟ್ಟೋದಕ್ಕೆ ಸರ್ಕಾರ ಮುಂದಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಹೀಗಾಗಿ ನಗರಾಭಿವೃದ್ಧಿ ಇಲಾಖೆ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭ ಮಾಡಿದ್ದು, ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನಿಗದಿತ ಸಮಯದೊಳಗೆ ಪರಿಹಾರ ಪಡೆಯಿರಿ ಅಂತ ರೈತರಿಗೆ ಸೂಚನೆ ಕೊಡ್ತಿದ್ದಾರೆ. ಇದು ಮಣ್ಣಿನ ಮಕ್ಕಳನ್ನ ಸಿಡಿದೇಳುವಂತೆ ಮಾಡಿದೆ. ಸರ್ಕಾರದ ನಿರ್ಧಾರ ಅನ್ನದಾತರನ್ನ ಕೆರಳಿ ಕೆಂಡವಾಗಿಸಿದೆ. ಪ್ರತಿಭಟನೆಯ ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೂ ಸಜ್ಜಾಗ್ತಿದ್ದಾರೆ. ಯಾವಾಗ ಅಧಿಸೂಚನೆ ಹೊರಬಿತ್ತೋ ರಾಮನಗರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ರು. ಜೂನ್ 22ರಂದು ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಭೈರಮಂಗಲ ಚಲೋಗೆ ಕರೆ ನೀಡಿದೆ. ಇದರ ಮಧ್ಯೆ ಕೆಂಪಯ್ಯನಪಾಳ್ಯದಲ್ಲಿ ಅಂತಿಮ ನೋಟಿಸ್ ಕೊಡ್ತಿದ್ದಾರೆ. ಹೀಗಾಗಿ ಕೆಲ ರೈತರು ನೋಟಿಸ್ ಪಡೆದ್ರೆ ಇನ್ನೂ ಕೆಲವರು ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಯಾವುದೇ ಅಧಿಕಾರಿಗಳು ಗ್ರಾಮ ಪ್ರವೇಶ ಮಾಡದಂತೆ ತಡೆ ನೀಡಲು ರೆಡಿಯಾಗಿದ್ದಾರೆ. ಅಂದ್ರೆ ಇವರು ಒಂದು ಹಂತವಾಗಿ ಹೋಗ್ತಾ ಇದ್ದಾರೆ. ಅವರು ನಾವು ಕೂಡ ಯಾವ ರೀತಿ ಅದಕ್ಕೆ ಮಾಡಬೇಕು, ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಬೇರೆ ಎಲ್ಲ ಸಂಘಟನೆಗಳ ಸಹಯೋಗದೊಂದಿಗೆ 22ನೇ ತಾರೀಕು ಒಂದು ದೊಡ್ಡ ಮಟ್ಟದ ಚಳವಳಿ ಮಾಡೋಕ್ಕೆ ತೀರ್ಮಾನ ಮಾಡ್ಕೊಂಡಿದ್ವಿ. ಅವತ್ತು ಕನಿಷ್ಠ ಅಂದ್ರೆ 2-3 ಸಾವಿರ ಜನ ಅಲ್ಲಿ ಸೇರ್ತೀವಿ. ಏಕಾಏಕಿ ದಬ್ಬಾಳಿಕೆಯಿಂದ ನೀವು ವಶಪಡಿಸಿಕೊಡ್ತಾ ಇದ್ದೀರ ಹೊರತು ರೈತರನ್ನ ಮನವೊಲಿಸಿ 80% ಒಪಿನಿಯನ್ ತಗೊಂಡು ಇವತ್ತು ನೀವು ಯಾವ್ದು ಭೂಸ್ವಾಧೀನ ಮಾಡ್ತಾ ಇಲ್ಲ. ಇದು ರೈತರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ಮತ್ತೆ ರೈತನ ಹೆಸರಿನಲ್ಲಿ ಮರಣ ಶಾಸನವನ್ನ ಬರಿತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ. ರೈತರ ಹೋರಾಟಕ್ಕೆ ಸುಮಾರು 9 ಜಿಲ್ಲೆಗಳ ರೈತರು ಕೈಜೋಡಿಸುವ ನಿರೀಕ್ಷೆ ಇದೆ. ಕಾರ್ಮಿಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ಸಾಥ್ ನೀಡಿವೆ. ಬಿಜೆಪಿ, ಜೆಡಿಎಸ್ ಕೂಡ ರೈತರ ಬೆಂಬಲಕ್ಕೆ ನಿಂತಿದ್ದು ಉಗ್ರ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ನಮ್ಮ ಜೀವ ಹೋದ್ರೂ ನಮ್ಮ ಜಾಗ ಕೊಡಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ರೈತರು ಭೂಮಿಗಳನ್ನ ಕಿತ್ಕೊಂಡಿಯಪ್ಪ ನಮ್ನೆಲ್ಲ ಬೀದಿಗೆ ಕೆಡುತ್ತವ್ರೆ. ನಾವು ರೈತರೇ ಇಲ್ಲ ಅಂದಮೇಲೆ ಆ ಯಪ್ಪ ಉದ್ಧಾರ ಆಗಕ್ಕಾಗುತ್ತಾ? ನಾವಿನ್ನೇನು ಹೇಳಕ್ಕಾಗುತ್ತೆ? ರೈತರು ಭೂಮಿ ಕಿತ್ಕೊಬಿಟ್ಮೇಲೆ ನಮ್ಮ ಮಕ್ಳುಗಳೆಲ್ಲ ಎಲ್ಲೋಗ್ಬೇಕು? ನಮ್ಮ ಮಕ್ಳುಗಳಿಗೆ ವಿದ್ಯಾಭ್ಯಾಸ ಇಲ್ಲ. ಇನ್ನೇನಂತ ಅಂದ್ರೆ ಡಿ.ಕೆ. ಸರ್ಗೆ ಹೇಳೋದೇನು ಗೊತ್ತಾ? ವಿಧಾನಸೌಧಕ್ಕೆ ಹೋಗ್ಬಿಟ್ಟು ನಾವು ಆತ್ಮಹತ್ಯೆ ಮಾಡ್ಕೋದೇ ಒಂದೇ ದಾರಿ ಇರೋದು ಸರ್. ನಮ್ಗೇನಿದ್ರು ಕೃಷಿ ಮಾಡೋದೇ ನಮ್ಗೆ ಗೊತ್ತಿರೋದು. ನಾವು ಹೋಗ್ಬಿಟ್ಟು ಇವತ್ತು ನಾವು ಕೆಲಸ ಕೊಡ್ತೀವಿ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಬಂದವನಲ್ಲ ಯಪ್ಪ. ಈಗ ಅದನ್ನ ಅಭಿವೃದ್ಧಿ ನಾವು ಕಾಯ್ಕೊಂಡಿರಕ್ಕಾಗುತ್ತಾ? ಇನ್ನು ಈ ವಿವಾದದ ಬಗ್ಗೆ ಮಾತನಾಡಿದ ಮಾಜಿ ಸಂಸದ ಡಿ.ಕೆ. ಸುರೇಶ್, ನಾವ್ಯಾರೂ ರೈತರನ್ನ ಒಕ್ಕಲೆಬ್ಬಿಸ್ತಿಲ್ಲ, ಕಾನೂನುಬದ್ಧವಾಗಿ ಪರಿಹಾರವನ್ನೇ ನೀಡುತ್ತಿದ್ದೇವೆ. ಬಿಡದಿ ಟೌನ್ಶಿಪ್ ಯೋಜನೆ ಕುಮಾರಸ್ವಾಮಿಯವರದ್ದೇ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಯಾರನ್ನೂ ಒಕ್ಕಲೆಬ್ಸನೂ ಇಲ್ಲ ಅಥವಾ ಪರಿಹಾರನೂ ಕಡಿಮೆ ಕೊಡ್ತಾ ಇಲ್ಲ. ಪರಿಹಾರನೂ ಕೂಡ ಕಾನೂನುಬದ್ಧವಾಗಿ ಏನು ಕೊಡಬೇಕು ಅದನ್ನ ಸರ್ಕಾರ ತೀರ್ಮಾನ ಮಾಡಿದೆ. 2013ನೇ ಆಕ್ಟ್ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಜೊತೆಗೆ ರೈತರ ಜೊತೆ ವಿಶ್ವಾಸವನ್ನು ಗಳಿಸಿ
ಸ್ವಾಧೀನ ಕಾರ್ಯಕ್ರಮ ನಡೀತಾ ಇದೆ. ಅವರು ಆರಂಭ ಮಾಡಬೇಕು, ಮಾಡ್ತಾ ಇದ್ದಾರೆ. ಅದು ಅವರು ಮಾಡಿರ್ತಕ್ಕಂಥ ಯೋಜನೆ, ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಐ ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನಿನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ ಡಿಕೆ, ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ಕಿಚ್ಚು ದಿನೇ ದಿನೇ ಜೋರಾಗ್ತಾ ಇದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.